ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಹಿಂದೂ ಭೀಷ್ಮ ನ್ಯೂಸ್ ಕನ್ನಡ ಸ್ಪೆಷಲ್ಗೆ ಸ್ವಾಗತ. ಇಂದು ನಾಡಿನಾದ್ಯಂತ ಅನೇಕ ಮಹಿಳೆಯರು ವಿದ್ಯಾರ್ಥಿಗಳಲ್ಲಿ ಒಂದು ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಹೊರಡಿಸಿದೆ. ಅದು ದಾವಣಗೆರೆಯ ಪೊಲೀಸ್ ಇಲಾಖೆ ಒಂದು ನೋಟಿಸನ್ನು ಹೊರಡಿಸಿದೆ. ಏನಪ್ಪ ಅಂತಂದರೆ, ರಾಜ್ಯದಾದ್ಯಂತ ಅಥವಾ ನಾಡಿನಾದ್ಯಂತ ಸ್ನೇಹಿತರು, ಹಿತೈಷಿಗಳು, ಸ್ನೇಹಿತರು, ಹಾಗೆ ಪ್ರೇಯಸಿಗಳು, ಪ್ರೀತಿಸಿದಂಥವರು ಮಹಿಳೆಯರ ಖಾಸಗಿಯ ವಿಡಿಯೋಗಳನ್ನು ಮಾಡಿ ಅಥವಾ ಫೋಟೋಗಳನ್ನು ತೆಗೆದು ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಮನನೊಂದು ಅನೇಕ ತೊಂದರೆಗಳಿಗೆ ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು ಒಳಗಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಎಚ್ಚರವಾಗಿರಿ. ಯಾವುದೇ ಸ್ನೇಹಿತರ ಮನೆಗೆ ಹೋಗಿ, ಯಾವುದೇ ಸ್ನೇಹಿತರಲ್ಲಿರಿ, ನಿಮ್ಮ ಖಾಸಗಿ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ತೆಗೆಯುವುದು ಕಂಡು ಬಂದರೆ ನಿಷೇಧಿಸಿ. ಅಥವಾ ಒಂದು ವೇಳೆ ಅದರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆ, ಯಾರಾದರೂ ನಿಮಗೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ದಯವಿಟ್ಟು ನಿಮ್ಮ ತಂದೆ ತಾಯಿಯವರಿಗೆ ಈ ಒಂದು ವಿಷಯವನ್ನು ತಿಳಿಸಿ. ನಿಮ್ಮ ತಂದೆ ತಾಯಿ ನಿಮಗೆ ಶತ್ರುಗಳಲ್ಲ. ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಏಳಿಗೆಯನ್ನು, ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥ ಏಕೈಕ ಜೀವಗಳವು. ಒಬ್ಬ ತಂದೆ ಆಗಿರ್ಬೋದು ಅಥವಾ ಒಬ್ಬ ತಾಯಿ ಆಗಿರ್ಬೋದು, ಆ ಕ್ಷಣದಲ್ಲಿ ನಿನ್ನ ತಪ್ಪನ್ನು ತಿದ್ದೋದಕ್ಕೋಸ್ಕರ ಕೆಲವು ಪದಗಳನ್ನು ಮಾತಾಡಿರ್ತಾರೆ ಅಥವಾ ಬೈದಿರ್ತಾರೆ ಅಥವಾ ಒಂದು ಅರ್ಥ ಹೊಡೆದಿರ್ತಾರೆ. ಆದರೆ ಕೇವಲ ಅದು ನಿಮ್ಮನ್ನು ತಿದ್ದಲು ಮಾತ್ರ. ಅದನ್ನು ನೀವು ಕೋಪವಾಗಿಟ್ಟುಕೊಂಡು ಈ ಸಮಸ್ಯೆಗೆ ಬಂದಂಥದ್ದನ್ನು ನಮಗೆ ಹೇಳಿದ್ರೆ ಏನೋ ಸಮಸ್ಯೆ ಆಗುತ್ತೇನೋ, ಮತ್ತೆ ನನ್ನ ಬೇರೆ ರೀತಿ ತಿಳ್ಕೊತಾರೇನೋ ಅಂತೇಳಿ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ನೋವುಗಳನ್ನೆಲ್ಲ ನುಂಗ್ತಾ ಅಥವಾ ಅವರು ಒಡ್ಡುವಂಥ ಆಮಿಷಗಳಿಗೆ ಬಲಿಯಾಗಿ ತೊಂದರೆ ಅನುಭವಿಸಬೇಡಿ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಿಮಗಾಗುವಂಥ ಸಮಸ್ಯೆಗಳೇನಾದರೂ ಇದ್ದರೆ, ಯಾರೇ ಬ್ಲ್ಯಾಕ್ಮೇಲ್ ಮಾಡಿದ್ರು ಸರ್ಕಾರದ ಗಮನಕ್ಕೆ ತನ್ನಿ. ಸರ್ಕಾರದ ಒಂದು ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ನಲ್ಲಿ ಕಾಣುತ್ತೆ. ದಯವಿಟ್ಟು ಯಾರೇ ಆಗಲಿ ನಿಮಗೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಗಮನಕ್ಕೆ ತನ್ನಿ ಅಥವಾ ಪೊಲೀಸ್ ಇಲಾಖೆಗೆ ದೂರನ್ನು ಕೊಡಿ. ತಂದೆ ತಾಯಿಗೆ ಮೊದಲು ತಿಳಿಸಿ, ಆಗ ನಿಮ್ಮ ಸಪೋರ್ಟಿಗೆ ನಿಮ್ಮ ತಂದೆ ತಾಯಿ ನಿಲ್ತಾರೆ ಅಂತ ಹೇಳ್ತಾ, ದಯವಿಟ್ಟು ಹೆಣ್ಣು ಮಕ್ಕಳು, ಅದರಲ್ಲೂ ವಿದ್ಯಾರ್ಥಿಗಳು, ಯಾವುದೇ ಸ್ನೇಹಿತರನ್ನ ಮುಗ್ಧವಾಗಿ ನಂಬಬೇಡಿ. ಅಥವಾ ಅವರು ಖಾಸಗಿ ವಿಡಿಯೋಗಳನ್ನು ನಿಮ್ಮದು ಮಾಡ್ತಾ ಇದ್ದಾರೆ ಅಥವಾ ಖಾಸಗಿ ನಿಮ್ಮ ದೇಹದ ಖಾಸಗಿ ಫೋಟೋಗಳನ್ನು ತೆಗಿತಾ ಇದ್ದಾರೆ ಅಂದರೆ ಅವರ ವಿರುದ್ಧ ನೀವು ಸಿಡಿದು ಬೀಳಬೇಕು. ಅಂಥವರ ಸ್ನೇಹದಿಂದ ದೂರ ಇರಿ. ನಾಳೆ ನಿಮಗೆ ಅದು ಮಾರಕವಾಗಬಹುದು ಅಂತ ಹೇಳ್ತಾ